ಮಾಡ್ತಾ ಇಲ್ಲ. ನಾನು ಕೆಲವು ಪ್ರಶ್ನೆಗಳನ್ನ ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ, ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಗೊತ್ತಿದೆ ತಾವು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ, ಡಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು, ಸಿದ್ದರಾಮಯ್ಯನವ್ರದ್ದು ಏನು ಅಂತ ಹೇಳಿ ಏನು ನೀವೆಲ್ಲ ಏನು ಪಟ್ಟಿಯನ್ನ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ ಪಾಪ ಕೊಟ್ಟಿದ್ದೀರಿ. ಬಹಳ ಸಂತೋಷ. ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ, ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಈ ರಾಮನಗರ, ಈ ಚನ್ನಪಟ್ಟಣ, ಈ ಮಾಗಡಿ ಏನು ಈ ಕನಕಪುರ ಯಾರ್ದು? ನಮ್ಮ ಭೂಮಿ. ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು, ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ನಗರ ಆಯ್ತು, ಬೆಂಗಳೂರು ಅನೇಕ ಭಾಗಗಳಾಯ್ತು. ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಾವು ರಾಮನಗರ ತಾಲೂಕಿನ ಮಹಾಜನತೆ, ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ, ಕನಕಪುರದ ಮಹಾಜನತೆ, ಮಾಗಡಿ ಮಹಾಜನತೆ. ಕೆಂಪೇಗೌಡ ಕಟ್ಟಿದ್ರು, ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಜನ್ಮ ತಾಳಿದ್ರು. ಶಿವಕುಮಾರ ಸ್ವಾಮಿಗಳ ಜೊತೆಗೆ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳಿದ್ರು. ಅಂತ ಒಂದು ಪುಣ್ಯ ಭೂಮಿ. ನೀವು ಬಂದ ಅಧಿಕಾರವನ್ನು ಮಾಡಿದ್ರಿ, ನಮ್ದೇನು ತಕರಾರೇನಿಲ್ಲ, ಜನ ಓಟ್ ಕೊಟ್ಟಿದ್ರು. ಆದರೆ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನೀವು ಹೇಳ್ಬೇಕು, ಪಾದಯಾತ್ರೆಗೆ ಬರ್ತಾ ಇದ್ದೀರಿ, ಬಹಳ ಸಂತೋಷ. ಬಿಜೆಪಿ ಅವರು ಕೇಳ್ತಾ ಇದ್ದೀನಿ ನಾನು. ಈಗ ಕೆಲವು ಪ್ರಶ್ನೆಗಳನ್ನ, ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡಿದ್ರು. ಅನೇಕ ಮಂತ್ರಿಗಳು, ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡಿದ್ರು. ಬೋವಿ ನಿಗಮದಲ್ಲಿ ಆಗಿರುವಂತ ಹಗರಣದ ಬಗ್ಗೆ ತಾವು ವಿವರಣೆ ಕೊಡಬೇಕು. ಕೃಷಿ ಮಾರುಕಟ್ಟೆಯಲ್ಲಿ ಆಗಿರುವಂತಹ ಹಗರಣ, ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ 47 ಕೋಟಿ, ಬೋವಿ ನಿಗಮದಲ್ಲಿ 87 ಕೋಟಿ, ಕರ್ನಾಟಕ ಕೃಷಿಕರ ಮಾರ್ಗ ಮಂಡಳಿಯಲ್ಲಿ 24 ಕೋಟಿ. ಯಾರು ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರು ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳ್ಬೇಕು. ನೀವು ಹೇಳಿಲ್ಲ ನಾವು ಹೇಳ್ತೀವಿ, ಇನ್ನೊಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಹೇಳ್ತೀವಿ. ಆದ್ರೆ ಕುಮಾರಣ್ಣಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟೋ ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರು ಜಮೀನು ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳಿದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವರ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ, ಬೆಂಗಳೂರು, ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ. ನೀವೊಬ್ಬ ಕಾಂಟ್ರಾಕ್ಟ್. ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜಾಗ್ರತೆಯನ್ನು ಮಾಡಿಕೊಂಡ್ರು. ನಮ್ಗೇನು ತಗರಾಲೇನಿಲ್ಲ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು? ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು? ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ? ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ. ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ. ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ, ಅಸೆಂಬ್ಲಿಂದ ಪಾರ್ಲಿಮೆಂಟ್ ಕೊಟ್ಟೋದು. ಈಗ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರ್ಯಾರಿದೆ, ನನಗೆ ಇಲ್ಲೆಲ್ಲ ಟಿವಿಲೋ ಅಲ್ಲೋ ಇಲ್ಲೋ ಮಾಡಿರೋ ಹೊಂಟೋದಿಲ್ಲ. ನಾನು ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ MLAಗಳಿಗೆ ಯಾರಿಗಾಗಲಿ ಇಲ್ಲ ನಿಮ್ಮ NSಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮರ್ತಿದ್ದೆ, ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂತ ಕೇಸು, ನಿಮ್ಮ ತಮ್ಮ ನಿಮ್ಮ ಅಣ್ಣ ಬಾಲಕೃಷ್ಣೇಗೌಡ ಇದ್ದಾರಲ್ಲ, ಆ ಆಫೀಸರ್ಗಳ ಕೈಲಿ
ಏನೇನು ಕೇಸ್ ಹಾಕ್ಸಿದ್ದ, ನೀನೇ ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ. ಬಾಲಜನ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪರ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದ್ರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ. ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧನಾಗಿದ್ದೇನೆ, ಅಸೆಂಬ್ಲಿಗೆ ತಯಾರಾಗಿದ್ದೇನೆ. 2 ಅಸೆಂಬ್ಲಿ ದಾಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿಲಾರು, ಯಾಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು, ನಿಮ್ಮ ಎಲ್ಲ ಅನಿಷ್ಟಗಳು, ನಿಮ್ಮ ಸಹೋದರ ಬಾಲಕೃಷ್ಣಗಳನ್ನ ಆಸ್ತಿಗಳು, ಎಷ್ಟೊಬ್ಬ ಆಫೀಸರ್, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದರಿಂದ ನಿಮ್ಮ ಸೋದರ ಅಂಕೆಯಲ್ಲಿ ಕಳಿಸ್ಕೊಡಿ. ನೆಲಮಂಗಲದ ಇರ್ಬೋದು, ಬೆಂಗಳೂರು ಇರ್ಬೋದು, ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ಬೋದು, ಉತ್ತರ ಇರ್ಬೋದು, ತೋಗರೆ ಇರ್ಬೋದು, ಇಲ್ಲಿ ಕೆಡ್ಗೇರಿ ಇರ್ಬೋದು, ಎಲ್ಲ ಚರ್ಚೆ ಮಾಡಲಿಕ್ಕೆ ಏನ್ ಅನೇಕ ಮೈನಿಗಳು ಇರ್ಬೋದು, ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನು ಬಿಡಿಸಿದ ಹೇಳ್ತಾ ಇಲ್ಲ, ನಾನು ಯಾವ ಚಾರ್ಜ್ ಶೀಟ್ ಏನ್ ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ. ಗವರ್ನರ್ಗೇನು ಪ್ರಾಸಿಕ್ಯೂಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಾನಲ್ಲ, ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ, ಮುಖ್ಯ ಇವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಂಗ್ರೆಸ್ ಅವರಿದ್ದಾರಂತೆ ಹಿಂದೆ. ವಿಜೇಂದ್ರ, ನಿನಗೆ ತಾಕತ್ತಿದ್ರೆ, ನಿನಗೆ ಧೈರ್ಯ, ನಿನಗೆ ನಿಮ್ಮ ತಂದೆಗೆ ಧೈರ್ಯ, ಅವ್ರು ಯಾವ ಕಾಂಗ್ರೆಸ್ ಪಾರ್ಟಿಯವನು, ಅವ್ರು ಯಾವ ಕಾಂಗ್ರೆಸ್ ಪಾರ್ಟಿಯವನು ನಿನ್ಗೆ ಕುಮ್ಮ ಕೊಟ್ಟ ಹೆಸರು ಹೇಳು, ನಾನು ನಿಂದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ. ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಶಾಂಪಣೆ ಮಾಡಿದೆ, ತಿಳ್ಕೊಳ್ಬೇಕು. ನಾನು ಇದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ. ಇಷ್ಟು ಹೇಳಿ ಈ ಹೋರಾಟಕ್ಕೆ ಇವತ್ತು ಬಿಡಲಿ, ನಾಳೆ ರಾಮನಗರ, ನಾಳಿದ್ದು ಚನ್ನಪಟ್ಟಣ, ಆಚೆ ನಾಳಿದ್ದು ಮದ್ದೂರು, ಆಮೇಲೆ ಮಂಡ್ಯ, ಆಮೇಲೆ ಮೈಸೂರು. ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ. ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆಯಿಂದ. ಇವತ್ತು ನೀವು ಬೇಡ, ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು 1,25,000 ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಹೇಳಿದಲ್ಲಪ್ಪ, ಒಂದೇ ದಿನದಲ್ಲಿ ಒಂದೇ ಗಂಟೆದಲ್ಲಿ ಮೇಘದಾಟಿಗೆ ಅನುಮತಿ ಕೊಡ್ತೀನಿ ಅಂತ. ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ? ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ? ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ, ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ DK ಸುರೇಶ್ ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು. ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಸಿದ್ರೆ ಚಿಂತೆ ಇಲ್ಲ. ನನಗೆ ಭರವಸೆ ಇದೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ, ರಾಜ್ಯದ ಮತದಾರರಿಗೆ ಹೇಳ್ತೀನಿ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತೆ ಕೆಲಸವನ್ನು ನಾವು ಮಾಡ್ತೇವೆ. ಆ ವಿಶ್ವಾಸ ಇರಲಿ. ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಈಗ ಅವ್ರು ಯಾರು ಮಾತಾಡಿದ್ರು, ದೇವರಾಜ ಸ್ಟೆಪ್ ಟರ್ಮಿನಲ್ ಅಂತ, ವೀರಯ್ಯ ಪಾಪ ಅವರ ಮಂತ್ರಿ MS ಇದ್ದ, 47 ಕೋಟಿ ಹಂಗೆ ನುಂಗ್ಬಿಟ್ಟು ಜೈಲಿದ್ದಾನೆ. ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ತನಿಖೆ ಯಾಕೆ ನಡೆಸ್ತಿಲ್ಲ? ನಾವು ತನಿಖೆ ನಡೆಸಬೇಕಾಗಿತ್ತು. ಹಂಗೆ ದೊಡ್ಡ ಪಟ್ಟಿ ಇದೆ. ಕೃಷಿ ಮಾರುಕಟ್ಟೆ ಮಂಡಳಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕಿಂದ ಹೊಂಟೋಯ್ತು. ಅಕ್ರಮವಾಗಿ 87 ಕೋಟಿ ಬೋರಿಂಗ್ ನಿಗಮ ಯೆಸ್ ಬ್ಯಾಂಕ್ ಹೊಂಟೋಯ್ತು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು. ಇದನ್ನ ಹೇಳಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 2019 SBI ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಕಡೆ ಹೊಂಟೋಯ್ತು. ಎದಕ್ಕೆ ಉತ್ತರ ಹೇಳಿ? ಆಮೇಲೆ ಬಿಡಿ, ಮೈಸೂರದು ಬಿಡಿ, ಎಲ್ಲಿ ಬೇಕಾದ್ರೂ ನಾನು ಮಾತಾಡ್ತೀನಿ. ಈಗೆಲ್ಲ ಮಾತಾಡಿದ್ರು, ಏನ್ ಚಿಂತೆ ಇಲ್ಲ. ಎಷ್ಟಕ್ಕೆ ನನ್ನ ಕುಮಾರಣ್ಣ, ನಿನ್ನ ಕುಮಾರಣ್ಣ, ನಾ ಅಣ್ಣ ಅಂತ ನಿನ್ನ ಒಪ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನ ನಾನು ಪರಮೇಶ್ವರ್ ಅವರು ಮಾಡಿದ್ದೇವೆ. ಇದೇ ಸಿದ್ದರಾಮಯ್ಯ ಬಂದು ನಿನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 38 ಜನ ಇದ್ದವರು 80 ಜನ ನಾವು ಬರ್ಕೊಟ್ಟಿದ್ದೇವೆ. ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು, ಏನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ
ಇನ್ನು ಎಲ್ಲ ಆಸ್ತಿಗಳು ಹೆಂಗ್ ಬಂತು, ಏನಾಯ್ತು, ಮೂಲ ಏನಾಯ್ತು, ಯಾರ್ದು ಜಮೀನು ಗ್ರಾಂಟ್ ಇದೆಯಾ, ಸರ್ಟಿಫಿಕೇಟ್ ಇದೆಯಾ ಇಲ್ವಾ, ಹೆಂಗಾಯ್ತು, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ, ಎಲ್ಲ ಕೂಡ ನೀನೇ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾಳೆ ಕೂಡ ಕಾರ್ಯಕ್ರಮ ನಡೀತದೆ. ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಹೇಳ್ತೀನಿ, ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ಒಂದಿನ ಅಲ್ಲ, 7 ದಿನದ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಹಾಕಬೇಕು, ಬರಬೇಕು. ನಾವು ಪಾದಯಾತ್ರೆ ಮಾಡುದಿಲ್ಲ, ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ. ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು. ಈ ಭ್ರಷ್ಟ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು. ಬರೀ ಗದ್ದಲ, ಬರೀ ಹಿಟ್ ಅಂಡ್ ರನ್. ಡಿವಿಜಿ ಒಂದ್ ಕಡೆ ಹೇಳ್ತಾರೆ, ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ, ಏನ್ ಹೇಳಿದ್ದೆ ಗೊತ್ತಾ? ಎತ್ತೆತ್ತು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉತ್ತರಿಸುತ್ತೆ ಎನ್ನುತ್ತೀಯೇ ಸಕನೆ. ನಿನ್ನ ಉದ್ಧಾರ ಎಷ್ಟಾಯ್ತ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತ ಮಂಕುತಿಮ್ಮ. ಹಂಗೆ ಅಶೋಕಣ್ಣ ನೀನು, ವಿಜೇಂದ್ರ ನೀನು, ಕುಮಾರಣ್ಣ ನೀನು, ಅಶೋಕ್ ನಾರಾಯಣ ನೀನು, ಇದಕ್ಕೆ ಸಿಟಿ ರವಿ ನೀನು, ಇದಕ್ಕೆ ನಿನ್ನ ಪಾದಯಾತ್ರೆಯಲ್ಲಿ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ.